ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಶಶಾಂಕ್ನೊಂದಿಗೆ ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಹಾಸನ್ನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರನ್ನು ಈಗ ನಾವು ಭೇಟಿ ಮಾಡಲು ಬಂದಿದ್ದೇವೆ. ಇದೇ ಮೊದಲನೇ ಬಾರಿ ಅವರು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ಒಂದು ಜನಸೇವೆ ಮಾಡಬೇಕು ಅಂದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಸಣ್ಣದಾದ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಲಕ್ಷ್ಮಣ್ ಗೌಡ ಅಂತ ಹೇಳಿ. ಸರ್, ಈಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ, ಈಗ ಉಪಾಧ್ಯಕ್ಷರು ಸಹ ಈಗ ಆಗಿರುವಂತದ್ದು. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ಸರ್, ನಾನು 1985 BA ಓದ್ತಾ ಇದ್ದೆ. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿ ಜೀವನದಲ್ಲೇ ಕೂಡ ನಾನು ಹೋಬಳಿ ಮಟ್ಟದಲ್ಲಿ ಇವು ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡಿ ಆವಲ್ಲೇ ನಾನು ಈ ಕಬಡ್ಡಿ ಟೂರ್ನಮೆಂಟ್ಗಳು, ವಾಲಿಬಾಲ್ ಟೂರ್ನಮೆಂಟ್ಗಳು ವಿದ್ಯಾರ್ಥಿ ಸಂಘಟನೆ ಮಾಡಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಎಲ್ಲ ಮಾಡಿದ್ದೆ. ಆ ನಂತರದಿಂದ ನಾನು ದೇವೇಗೌಡರ ಅನುಯಾಯಿಯಾಗಿ ನಾನು ಬೆಳೆದು ಬಂದೆ. ನಾನು ಯಾವುದೇ ತರ ರಾಜಕೀಯ ಫಲಾಪೇಕ್ಷೆ ಬೇಡ್ಕೊಂಡಿದ್ದು ಮಾಡಲ್ಲ. ನಾನು ಸಾಮಾಜಿಕ ಸೇವೆ ಮಾಡಿಕೊಂಡು ಜೊತೆಗೆ ನಮ್ಮ ದೇವೇಗೌಡರ ಮತ್ತು ರೇವಣ್ಣವರ ಸಖ್ಯದಲ್ಲಿ ಬೆಳೆದು ಬಂದೆ. ನಂತರ ದಿನಗಳಲ್ಲಿ ನನ್ನನ್ನ ಈ 5 ವರ್ಷಗಳಾಚೆ 5 ವರ್ಷಗಳು ಪ್ರಪ್ರಥಮವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಚುನಾವಣೆ ಬಂತು. ಚುನಾವಣಾ ಸಂದರ್ಭದಲ್ಲಿ ಬಂದಾಗ ನಮ್ಮ ರೇವಣ್ಣವ್ರ ಕರೆದು, ಈ ಹುಡುಗ ಆಕ್ಟಿವ್ ಆಗಿದ್ದಾನೆ, ಮೊದಲಿಂದಲೂ ನಮ್ಮ ಪಾರ್ಟಿಗೆ ಕೆಲಸ ಮಾಡಿದ್ದಾನೆ, ಅವನಿಗೆ ಏನಾರು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕರೆದು, ಮಗ ಬಾರಲ್ಲಿ ನೀನು ರಾಜಕೀಯ ಆಸಕ್ತಿ ಇದೆಯೇನೋ ಅಂತ ಕೇಳಿ ನನ್ನನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಕ್ಷೇತ್ರಕ್ಕೆ, ದುದ್ದ ಕ್ಷೇತ್ರಕ್ಕೆ ನನಗೆ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು. ಆ ಸಂದರ್ಭ ಆಯ್ಕೆಯಾಗಿ ಬಂದಂತ ಕಣ ನಾನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷನೂ ಮಾಡಿದ್ರು. ಅಧ್ಯಕ್ಷರು ಮಾಡಿದ ಸಂದರ್ಭದಲ್ಲಿ ನಾವು 4 ವರ್ಷಗಳ ಕಾಲ ನನ್ನ ಅಧ್ಯಕ್ಷರು ಮಾಡಿದ್ರು. ಆ ಅಧ್ಯಕ್ಷರ ಸಂದರ್ಭದಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದೆ. ಕೆಲಸ ಮಾಡಿದ ನಂತರ ನಾವು ನನ್ನ ಅವಧಿ ಮುಗಿದು 5-6 ತಿಂಗಳಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು. ಜಿಲ್ಲಾ ಪಂಚಾಯತಿ ಚುನಾವಣೆ ನಮ್ಮಲ್ಲಿ ಕಳೆದ ಬಾರಿ 2-3 ಸಾರಿ ಜನರಲ್ ಆಗಿತ್ತು. ಹಾಗಾಗಿ ಈ ಸರಿ ಜನರಲ್ ಆಗಲ್ಲ ಅನ್ನೋ ಭಾವನೆಯಲ್ಲಿ ನಾವಿದ್ವಿ. ಬಟ್ ಆದ್ರೂ ಜನರಲ್ ಆದ ತಕ್ಷಣ ರೇವಣ್ಣವರು ಪ್ರಪ್ರಥಮವಾಗಿ ನನ್ನ ನೀನೇ ಕ್ಯಾಂಡಿಡೇಟ್ ಆಗಪ್ಪ ಅಂತ ಕೇಳಿದ್ರು. ನಾನು ಬೇರೆ ಯಾರಿದ್ರು ಪ್ರಯತ್ನ ಮಾಡಲಿ ಅಂತ ಸುಮ್ಮನಿದ್ದೆ. ನಾನು ಅಷ್ಟೊಂದು ನಮ್ಮಲ್ಲಿ ಇನ್ನು ಫೈನಾನ್ಷಿಯಲ್ ನಾವೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಂಗಾಗಿ ನಾನು ಅಷ್ಟೊಂದು ಆರ್ಥಿಕವಾಗಿ ಅಷ್ಟೊಂದು ದೃಢಕಾಯನಾಗಿಲ್ಲ. ಯಾರು ಬೇರೆ ಅವಕಾಶ ಮಾಡಿಕೊಡಿ ಅಂತ, ಇಲ್ಲ ಹೆಂಗೋ ನಿನಗೆ ಒಳ್ಳೆ ಹೆಸರಿದೆ, ಜನ ನಿನಗೆ ಆಶೀರ್ವಾದ ಮಾಡ್ತಾನೆ, ಇಲ್ಲಪ್ಪ ಅಂತ ಹೇಳಿ ನನಗೆ ಪ್ರೇರೇಪಿಸಿದ್ರು. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. 4,000 ಓಟಲ್ಲಿ ನಾನು ಗೆದ್ದು ಬಂದೆ. ಗೆದ್ದು ಬಂದ ನಂತರ ಕಳೆದ ಸಾರಿನೇ ಅಧ್ಯಕ್ಷರು ಕೂಡ ಜನರಲ್ ಆಗಿತ್ತು. ಆದ್ರೂ ಇಲ್ಲಿ ಸಾಕಷ್ಟು ಜನ ಸ್ಪರ್ಧೆಯಲ್ಲಿದ್ದರಿಂದ ನಾವು ಕೂಡ ಅವರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾವು ಏನು ಕೇಳಕ್ ಹೋಗಲ್ಲ. ಅವ್ರ ಪರಿಸ್ಥಿತಿ ತುಂಬಾ ಇಕ್ಕಟ್ಟಾಗಿದೆ ಅಂತೇಳಿ ಈ ಸಾರಿ ಉಪಾಧ್ಯಕ್ಷ ಜನರಲ್ ಆಯ್ತು. ಜನರಲ್ ಸಂದರ್ಭದಲ್ಲಿ ನಮ್ಮನ್ನ ನಾವು ನಿರೀಕ್ಷೆ ಮಾಡದಿದ್ರು ಕೂಡ ಅವರೇ ನನ್ನನ್ನು ಉಪಾಧ್ಯಕ್ಷ ಆಯ್ಕೆ ಮಾಡೋಕೆ ತುಂಬಾ ಸಹಕಾರ ಮಾಡಿದ್ರು. ನನಗೆ ಒಂದು ಸಂತೋಷ ಏನಪ್ಪಾ ಅಂದ್ರೆ, ನಾನು 25-30 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಮತ್ತು ದೇವೇಗೌಡರ ಫ್ಯಾಮಿಲಿಯನ್ನ ನಾವು ನಂಬಿಕೆಯಿಂದ ರಾಜಕಾರಣ ಮಾಡಕ್ಕೆ ಬಂದ್ರೆ, ಅವರು ಯಾವತ್ತೂ ಅವ್ರನ್ನ ನಂಬಿದಂತ ಕಾರ್ಯಕರ್ತರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇ ನಿದರ್ಶನ. ಅದಕ್ಕೆ ಎರಡನೇ ಮಾತಿಲ್ಲ. ಇವತ್ತು ಕೂಡ ರೇವಣ್ಣವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದಲ್ಲಿ, ದುದ್ದ ಕ್ಷೇತ್ರದ ಏನೇ ಆಗಬೇಕು ಅಂತಂದ್ರು ಪ್ರಪ್ರಥಮ ಆದ್ಯತೆನ ಮೊದಲು ನಮ್ಮನ್ನ ಕರೆದು ಆ ಕ್ಷೇತ್ರಕ್ಕೆ ಯಾವ ಅನುದಾನ ಬೇಕು, ಏನೇನು ರಸ್ತೆಗಳ ಅವಶ್ಯಕತೆ ಇದೆ ಅದನ್ನ ಚಾಚು ತಪ್ಪಲು ಮಾಡ್ತಾವ್ರೆ. ಇವತ್ತು ಒಂದು ನನಗೆ ಸಂತೋಷ ಅಂದ್ರೆ, ಇವತ್ತು ದುದ್ದ ಹೋಬಳಿಯಲ್ಲಿ ಹೆಚ್ಚು ಕಮ್ಮಿ ಅವರು ಶಾಸಕರಾಗಿ ಒಂದು 5-6 ವರ್ಷದ ಈಚೆಗೆ 200-250 ಕೋಟಿ ರೂಪಾಯಿ ರಸ್ತೆ ಕೆಲಸ ಮಾಡ್ತಾರೆ. ಅದು ನನ್ನ ಕ್ಷೇತ್ರ ಒಂದರಲ್ಲಿ. ಜೊತೆಗೆ ನನ್ನ ಕ್ಷೇತ್ರದಲ್ಲಿ, ನನ್ನ ಹೋಬಳಿನಲ್ಲಿ 90 ಸಣ್ಣ ಪುಟ್ಟ ಊರುಗಳು ಸೇರಿ 91 ವಿಲೇಜಸ್ ಬರ್ತವೆ. ಆ 91 ವಿಲೇಜ್ ಅಲ್ಲಿ ಸುಮಾರು 85 ಗ್ರಾಮಗಳು ಇವತ್ತು ಈ ಸುಸಜ್ಜಿತವಾದಂತಹ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡ್ತವೆ. ಈಗಾಗಲೇ ಅದರಲ್ಲಿ 50 ಭಾಗ ಈ ಮುಕ್ತಾಯ ಹಂತದಲ್ಲಿ ಈ ಓಪನ್ ಮಾಡುವ ಸ್ಥಿತಿಲಿ ಬಂದವೆ. ಇನ್ನು ಕೆಲವು ಗೋಡೆ ಆಗಿವೆ, ಕೆಲವು ರೂಫಿಂಗ್ ಆಗ್ತಾವೆ, ಕೆಲವು ಫೌಂಡೇಶನ್ ಆಗಿವೆ. ಹಂಗಾಗಿ ನಮ್ಮ ದುದ್ದ ಕ್ಷೇತ್ರಕ್ಕಂತೂ ಸಾಕಷ್ಟು ನಿರೀಕ್ಷೆ ಮೀರಿ ರೇವಣ್ಣವ್ರು ಕೆಲಸ ಮಾಡಿದರೆ, ಅದರಿಂದ ಅವ್ರಿಗೆ ನಾನು ಸದಾ ಈ ಅಭಿನಂದನೆ ಸಲ್ಲಿಸ್ತೇನೆ, ಸದಾ ಋಣಿಯಾಗಿರ್ತೇನೆ. ನಾನು ಜಿಲ್ಲಾ ಪಂಚಾಯತ್ ಯಾವುದೇ ಅಧ್ಯಕ್ಷ ಸದಸ್ಯನಾದ ಮೇಲೆ ನಾನು ಎಲ್ಲೋ ಸರ್ಕಾರದಿಂದ ಬರುವಂತ ಅನುದಾನ ತುಂಬಾ ಕಡಿಮೆ ಇರುತ್ತೆ. ನಾನು ಜನಗಳ ಎಲ್ಲಿ ಫುಲ್ಫಿಲ್ ಮಾಡಿ, ಈಗ ಅತ್ಯಂತ ಇತ್ತೀಚೆಗಂತ ರಾಜಕೀಯವಾಗಿ ಏರೋಪೇರಗಳ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಬಂದಂತ ಅನುದಾನ ತುಂಬಾ ಕಡಿಮೆ. ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಒಂದ್ಸರಿ ಈ 1 ವರ್ಷದಲ್ಲಿ 10 ಲಕ್ಷ 15 ಲಕ್ಷ
20 ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ರೆ ನನ್ನ ಕ್ಷೇತ್ರಕ್ಕೆ ಹೋದ್ರೆ 70 ಊರುಗಳು ಬರ್ತವೆ, ಹೋಬಳಿ 91 ನನ್ನ ಕ್ಷೇತ್ರಕ್ಕೆ 70 ಗ್ರಾಮಗಳು ಬರ್ತವೆ. 70 ಗ್ರಾಮಗಳು ಕೂಡ 10-15 ಲಕ್ಷ ರೂಪಾಯಿ ದುಡ್ಡು ಹೆಂಗೆ ನಿಭಾಯಿಸೋದು, ಯಾರನ್ನ ತೃಪ್ತಿಪಡಿಸೋದು, ಯಾರು ಕೆಲಸ ಮಾಡೋದು ಅನ್ನೋ ಆತಂಕ ಇತ್ತು. ಆದ್ರೆ ರೇವಣ್ಣವರು ಅವರ ಸ್ವಂತ MLA ಗ್ರಾಂಟ್ನು ಕೂಡ ಸಾಕಷ್ಟು ನನ್ನ ಕ್ಷೇತ್ರಕ್ಕೆ ತಂದು ನಾವೊಂದು ಸಮಸ್ಯೆನ ಬಗೆಹರಿಸಿ ಇವತ್ತು ಕ್ಷೇತ್ರದಲ್ಲಿ ನಾನು ಅನ್ಕೊಂಡಂಗೆ ಅದು ಯಾರು ಏನಂತ ಗೊತ್ತಿಲ್ಲ, ಇಡೀ ದುದ್ದೋಬಳಿನಲ್ಲಿ ನನ್ನ ಪ್ರಕಾರ 90% ನೀರು ಕುಡಿಯೋ ನೀರಿನ ವ್ಯವಸ್ಥೆನ ಸರಿ ಮಾಡಿದ್ದೀನಿ. ಕೇವಲ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಈ 3 ವರ್ಷ ಅವಧಿಯಲ್ಲಿ ರೇವಣ್ಣವರು ನನ್ನ ಸಹಕಾರದಿಂದ 300 ಬಾವಿ ಕೊರೆಸಿದ್ರು ಸರ್. ದುದ್ದ 91 ಗ್ರಾಮಗಳಿಗೆ ಈಗ ನೀರಿನ ಸಮಸ್ಯೆಗೆ ರೇವಣ್ಣವರು ಹೆಚ್ಚು ಕಮ್ಮಿ 150-200 ಬಾವಿ ಅವರೇ ಸ್ವಂತ ಕೊರೆಸಿಕೊಟ್ರು. ಅವರ ಅನ್ನೋದಂತ ಟಾಸ್ಕ್ ಫೋರ್ಸ್ ಎಲ್ಲ ಇದರಲ್ಲಿ ನಾನು ಜಿಲ್ಲಾ ಪಂಚಾಯತ್ AMS ಸೇರಿ ಇಬ್ಬರು ಸೇರಿ ರೇವಣ್ಣವ್ರ ಇಬ್ಬರು ಸೇರಿ 300 ಬಾವಿಗಳನ್ನ ಕೊರೆದು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಿದ್ವಿ. ಅದರಿಂದ ಯಾವುದೇ ಸಣ್ಣ ಪುಟ್ಟ ಇದಾದ್ರೂ ರೇವಣ್ಣವರು ನನಗೆ ಹೆಗಲಿಗೆ ಕೊಟ್ಟು ನಾನು ಇದನ್ನೇ ಹೆದರ್ಬೇಡ, ಧೈರ್ಯ ಕೆಲಸ ಮಾಡು ಅಂತೇಳಿ ಮಾಡ್ತಾ ಅವರಿಗೆ ಇದಕ್ಕೆ ಚ್ಯುತಿ ಬಾರ್ದಂಗೆ, ರೇವಣ್ಣವ್ರಿಗೆ ದೇವೇಗೌಡರಿಗೆ ಪಕ್ಷಕ್ಕೆ ಯಾವುದೇ ಕೆಟ್ಟ ಹೆಸರು ಬರ್ದಂಗೆ ಪ್ರಾಮಾಣಿಕವಾಗಿ ನನ್ನ ಕೈಲ ಶ್ರಮ ಮಾಡಿ, ಜೊತೆಗೆ ಸಾಮಾಜಿಕವಾಗಿ 1 ವರ್ಷದಲ್ಲಿ ಹಳ್ಳಿಗಳಲ್ಲಿ ನಾಟಕಗಳು ಆಡ್ತಾರೆ, ಇದು ಈ ಗಣಪತಿ ಈ ಫಂಕ್ಷನ್ಗಳು ಮಾಡ್ತಾರೆ. ನಾನು ಒಂದು ಸಣ್ಣದಾಗಿ ಒಂದು ಸಾಮಿಲ್ ಒಂದು ರೈಸ್ ಮಿಲ್ ಇಟ್ಕೊಂಡಿದ್ದೀನಿ. ನನ್ನ ದುಡ್ಡು ಮೇಲೆ ಬಂದಂತ ದುಡ್ಡು ಮೇಲೆ ನಾನು ಇವತ್ತು ಕೂಡ ಬಾಡಿಗೆ ಮೇಲೆ ನಾನು ಸ್ವಂತ ಮನೆ ಕಟ್ಟಕ್ಕಾಗಿಲ್ಲ. ಬಟ್ ನನ್ನ ಬಂದಂತ ದುಡ್ಡು ಮೇಲೆ ಯಾರ್ಯಾರು ಬಡವರು ಮದುವೆ ತಿಥಿ ಅಂತ ಕಷ್ಟ ಬಂದು ನನ್ನ ಕೈಲಾಯ್ತು 1,000, 3,000, 5,000 ಕೊಡ್ಕೊ ಬಂದಿನಿ. ಇವತ್ತು ಮೊನ್ನೆ ಈ ತಿಂಗಳು ಗಣಪತಿ ಇಡಂತ ಮಕ್ಕಳು ಓದ್ತವೆ, ಬಂದು ಏನಾದ್ರು ಒಂದು ಈ ಪೂಜೆ ಇದು ಉತ್ಸವ ಮಾಡ್ತೀವಿ, ಏನಾದ್ರು ಸಹಾಯ ಮಾಡಿ ನನ್ನ ಕೈಲಿ ಏನೋ ಎಂತ ಡೋಲ್ ಸೆಟ್ಟು ಅವು ಇವೆಲ್ಲ ತರ್ತೀವಿ ನೋಡ್ರಪ್ಪ ನಮ್ಮ ಕೈಲಿ ಬಿತ್ತಿ ನಾನು ಅವ್ರು 25,000 ರೂಪಾಯಿ ಆರ್ಕೆಸ್ಟ್ರಾ ಕೊಟ್ಟು ತರ್ಸಕ್ಕಾಗಲ್ಲ. ಬಟ್ ನನ್ನ ಕೈಲಿ ಒಂದು 5,000 ರೂಪಾಯಿ ತಗೊಳ್ರಪ್ಪ, ನನ್ನ ದುಡಿಮೆ ಎಷ್ಟು ತಗೊಳ್ಳಿ, ನನ್ನ ಕೈಲಿ ಒಂದು 2,000 ತಗೊಳ್ರು ಕೊಟ್ಕೊಂಡು ಹೆಂಗ ನಾನು ಯಾರೇ ನನ್ನ ಜೊತೆ ನನ್ನ ಹತ್ರ ಬಂದ್ರು ಅವ್ರಿಗೆ ನಿರಾಶೆ ಮಾಡ್ದಂಗೆ ಅವ್ರ ಜೊತೆ ನಿಷ್ಪಕ್ಷಪಾತವಾಗಿ ನಡ್ಕೊಂಡು ಗೌರವದಿಂದ ನಡ್ಕೊಂಡು ನನ್ನ ನಿರಂತರವಾದ ನನ್ನ ಸಾಮಾಜಿಕ ಸೇವೆ ನಾನು ಮುಂದುವರ್ಸ್ಕೊಂಡು ಬಂದಿನಿ. ಇವತ್ತು ಉಪಾಧ್ಯಕ್ಷ ಆಗಿದ್ರು ಅಷ್ಟೇ, ಮುಂದಾಗದೇ ಇದ್ರು ಅಷ್ಟೇ, ರೇವಣ್ಣರ ಆಶೀರ್ವಾದ ಇರೋವರೆಗೂ ನನ್ನ ಸಮಾಜ ಸೇವೆನ ಮುಂದುವರ್ಸ್ಕೋಬೇಕು ಅಂತ ನನ್ನ ಅಭಿಲಾಷೆ. ಸರ್, ಈಗ ಅಂದಾಜು ಎಷ್ಟು ವರ್ಷದ ಈ ಒಂದು ರಾಜಕೀಯ ಅನುಭವ ಇರುವಂತದ್ದು ಸರ್ ಈಗ ನಿಮ್ಗೆ? ನಾನು 85ನೇ ಇಸ್ವಿಯಿಂದ ಈಚೆಗೆ 85ನೇ ಇಸ್ವಿನಲ್ಲಿ ಈ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದಲ್ಲ, ಆ ಚುನಾವಣೆ ನಾವು ಸಕ್ರಿಯವಾಗಿ ರಾಜಕಾರಣ ಬಂದ್ವಿ. ಅವತ್ತಿಂದ ಇವತ್ತಿನವರೆಗೂ ಕೂಡ ದೇವೇಗೌಡರ ಅನುಯಾಯಿಗೆ ಬಂದ್ವಿ. ದೇವೇಗೌಡರು ರೇವಣ್ಣವ್ರನ್ನ ನಾವು ಯಾವತ್ತೂ ಕೂಡ ಎಂಥದ್ದು ಕನಸಿನಲ್ಲೂ ಕೂಡ ನಾವು ಬೇರೆ ತರ ಯೋಚನೆ ಮಾಡಲ್ಲ, ಮುಂದೂ ಯೋಚನೆ ಮಾಡಲ್ಲ. ಸರ್, ಈಗ ನೀವು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಇತ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು, ಅಥವಾ ಈಗ ನಿಮ್ಮ ಹಿರಿಕರಾದಂತ ತಂದೆ ತಾಯಿ ಸಹೋದರ ಯಾರಾದ್ರೂ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂತದ್ದ ಸರ್? ಈಗ ನಾನು ಈ ಸಾಧಾರಣ ವ್ಯಕ್ತಿಯಾಗಿ ಬಂದನು, ಆದ್ರೆ ಮಾಜಿ MLA ಈ ನಂಜೇಗೌಡರು ನನಗೆ ಸೋದರ ಮಾವ. ಆತರ ನಮಗೆ ರಾಜಕೀಯ ಸಂಪರ್ಕ ಇತ್ತು ಮೊದಲಿಂದಲೇ. ಆದ್ರೆ ನಂಜೇಗೌಡರು 1987ನೇ ಇಸ್ವಿ 85ನಲ್ಲಿ JDS ಅಲ್ಲಿ ಇದ್ರು. JDS ಜೊತೆಗೆ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅವ್ರ ಚುನಾವಣೆಯಲ್ಲಿ ಗೆದ್ದಾದ ನಂತರ ಅವರು 89, 87, 88, 88ನೇ ಇಸ್ವಿನಲ್ಲಿ ಈ ಪಕ್ಷ ಬಿಟ್ಟು ಹೋದಂತ ಸಂದರ್ಭದಲ್ಲಿ ನಾನು ದೇವೇಗೌಡರ ಜೊತೆ ಉಳಿದೆ. ನಾನು ಹೇಳಿದೆ ನಂಜೇಗೌಡರಿಗೂ ಬಹಳಷ್ಟು ತಿಳುವಳಿಕೆ ಹೇಳಿದೆ, ಬೇಡ ಮಾವ, ಈ ದೇವೇಗೌಡರಂತ ಒಂದು ಆಲದ ಮರದಲ್ಲಿ ನೆಲದಲ್ಲಿ ಬದುಕ್ತಾ ಇದ್ವಿ, ಇನ್ ಬೇರೆ ಕೆಟ್ಟದ್ದು ಯೋಚನೆ ಮಾಡಬೇಡಿ ಅಂತೇಳಿ. ಆದ್ರೂ ಅವರು ತಿರಸ್ಕರಿಸಿ ಹೋದ್ರು. ಅವತ್ತಿಂದ ಇವ್ರು ನನ್ನ ಜೊತೆ ಬರಲ್ಲ ಅಂತ ಬಿಟ್ಟು ಅವರು ಕೂಡ ನನ್ನ ಜೊತೆ ಸಂಪರ್ಕ ಕಳ್ಕೊಂಡ್ರು. ಪಾಪ ಅವ್ರು ಇವತ್ತಿಲ್ಲ, ಬೇರೆ ವಿಚಾರ ಅದು. ನಮ್ಮ ಆದ್ರೂ ನಾವು ಸಂಬಂಧದಲ್ಲಿ ಚೆನ್ನಾಗಿದ್ವಿ. ಅದು ಬಿಟ್ಟು ರಾಜಕೀಯ ಅವ್ರಿಗೂ ನಮ್ಗೆ ಯಾವುದೇ ತರದ ವ್ಯತ್ಯಾಸ ಇದಾರಲ್ಲ. ನಾವು ಚುನಾವಣೆ ಸಂದರ್ಭದಲ್ಲಿ ಅವ್ರ ಹತ್ರ ಹೋಗ್ತಿರಲಿಲ್ಲ, ಅವರು ನಮ್ಮನ್ನು ಮಾತಾಡ್ತಿರಲಿಲ್ಲ. ಸಂಬಂಧ ಎಷ್ಟಿತ್ತು ಅಷ್ಟೇ, ರಾಜಕಾರಣವಾಗಿ ಇಟ್ಕೊಂಡಿರಲ್ಲ. ಬಟ್ ದೇವೇಗೌಡರು ರೇವಣ್ಣವರು ಅದನ್ನ ನಾನು ಗುರುತಿಸಿದ್ರು. ಇಂಥ ಒಂದು ರಕ್ತ ಸಂಬಂಧ ಇದ್ರು ಕೂಡ ಅವನು ಈ ಪಕ್ಷ ಬಿಡದಾನೆ, ದೇವೇಗೌಡರ ನಂಬಿಕೆನ ಉಳ್ಕೊಂಡು ನಮ್ಮ ಜೊತೆ ಉಳಿದಾನೆ, ಈ ಹುಡುಗನಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದನು, ಈ ಹುಡುಗನಿಗೆ ರಾಜಕೀಯವಾಗಿ ಗುರುತಿಸ್ಬೇಕು ಅನ್ನೋದು ಅವ್ರಲ್ಲಿತ್ತು. ಇವತ್ತೇನಾದ್ರು ನಾನು ಆ ಒಂದು ನಿಟ್ಟಲ್ಲಿ ಕೆಲಸ ಮಾಡೋಕ್ಕೆ ಬರೋತ್ತಿಗೆ ನನ್ನ ಇವತ್ತು ಗುರುತಿಸಿ, ನನ್ನ ಗೌರವಿಸಿ ಇಂಥ ಒಂದು ಸಮಾಜ ಸೇವೆ ಮಾಡೋಂಥ ಅವಕಾಶ ಮಾಡಿಕೊಟ್ಟಾಗ ನಾನು ಸದಾ ಅವ್ರಿಗೆ ಚಿರಋಣಿ ಆಗ್ತೀನಿ. ಸರ್, ಈಗ ನೀವು ವಿಜೇತರಾದಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಗ ಒಂದು ಸಂತೋಷ ಉಂಟಾಯಿತು? ನೀವು ವಿಜೇತರಾದಂಥ ಸಂದರ್ಭದಲ್ಲಿ ಆ ಜನತೆಗೆ ಯಾವ ರೀತಿಗ ಒಂದು ಸೇವೆಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡು ಬಂದಂತ ಸರ್ ಈಗ ನೀವು? ಸರ್, ನಾನು ಈಗಿಂದ ಒಂದು ಸಾರಿ ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂತ ವಾಸುದೇವ್ ವಿರುದ್ಧ 1200 ಓಟ್ ಸುತ್ಕೋತಿದ್ದೆ ನಾನು. ಬಟ್ ಅವತ್ತಿನ ಪರಿಸ್ಥಿತಿ ಅಂತ ನಮ್ಮ ಪಾರ್ಟಿ ತುಂಬಾನೇ ಕೆಟ್ಟ ಪರಿಸ್ಥಿತಿ ಇತ್ತು. 1999ರಲ್ಲಿ ನಮ್ಮ ಪಕ್ಷ ತುಂಬಾ ಹೀನವಾಗಿ ಸೋಲದ ಸಂದರ್ಭದಲ್ಲಿ ಈಗ ಅವರು ಚುನಾವಣೆ ಸಂದರ್ಭದಲ್ಲಿ ಅಂತ ಇದರಲ್ಲಿ ನಾನು ಏಕಾಂಗಿಯಾಗಿ ಹೋರಾಟ ಮಾಡಿ
1260 ಹೋಟೆಲ್ ನಾನು ಅವ್ರ ವಿರುದ್ಧ ಪರಾಜಯ ಹೊಂದಿದ್ದೆ. ಬಟ್ ಅಲ್ಲಿಂದ ಇಲ್ಲಿವರೆಗೂ ನಾನು ಸೋತೆ ಅಂತ ನಾನು ಯಾವತ್ತೂ ಮನೆಗೆ ಹೋಗಿರಲಿಲ್ಲ. ಅವತ್ತಿಂದ ಮತ್ತೆ ಪುನಃ ಅಲ್ಲಿಂದ 10 ವರ್ಷದವರೆಗೂ, ಅಲ್ಲಿಂದ 5 ವರ್ಷ ಬಂದ ಮಧ್ಯೆ ಒಂದು ಗ್ಯಾಪ್ ಇದ್ವಿ ಅಂತ ಅದು ಜನರಲ್ ಮಹಿಳೆ ಬಂತು. ಮಹಿಳೆ ಅಲ್ಲಿಂದ 5 ವರ್ಷ ಕಳೆಯವರೆಗೂ ನಾನು ಮನೇಲಿ ಕೂರಲಿಲ್ಲ. ನಾನು ಎಲ್ಲಿ ಸೋಲೋದಕ್ಕೆ ಏನ್ ಕಾರಣ ಇತ್ತು, ಯಾವ್ಯಾವ ಊರಿನಲ್ಲಿ ನನಗೆ ಹಿನ್ನಡೆ ಆಗಿತ್ತು, ಅದಕ್ಕೆ ಕಾರಣ ಏನು ಅಂತೇಳಿ ಪತ್ತೆ ಮಾಡಿ ನಾನು ಯಾವ್ಯಾವ ಊರುಗಳು ಹಿನ್ನಡೆ ಆಗಿದ್ದು. ಅವು ಇನ್ನೂ ನಮ್ಮ ರೇವಣ್ಣರು ಹೊಳೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರಲಿಲ್ಲ, ಇನ್ನು ಕ್ಷೇತ್ರ ವಿಂಗಡಣೆ ಆಗಿರಲಿಲ್ಲ. ಬಟ್ ನನ್ನ ಗುರಿ ಇತ್ತು, ನನಗೆ ಸೋಲೋದಕ್ಕೆ ಕಾರಣ ಏನು, ಯಾವ್ಯಾವ ಊರು ನನಗೆ ಹಿನ್ನಡೆ ಆಗಿದೆ ಅಂತ ನನ್ನ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕೊಂಡು ನಾನು ಯಾರೇ ಬಂದ್ರು ಆ ಊರಿನ ಗ್ರಾಮಸ್ಥರು ಯಾರೇ ಬಂದ್ರು ಅವ್ರ ಜೊತೆ ಸಂಜೆಯಿಂದ ವರ್ತಿಸೋದು, ಬಟ್ ಆ ಊರಿಗೆ ಯಾವುದೇ ಕಾರ್ಯಕ್ರಮ ಮಾಡೋದು ಹೋಗೋದು, ಅವ್ರ ಜೊತೆ ಬೆರೆಯೋದು. ಬಟ್ ನಾವು ಪಕ್ಷ ಸಂಘಟನೆ ಮಾಡಿ ನಾನು ಎಲ್ಲಿ ಇದು ತಪ್ಪಾಗಿತ್ತು ಅದು ಸರಿ ಮಾಡಿ ಕೇಳ್ತಾ ಹೋದೆ. ಆನಂತರ ರೇವಣ್ಣವರು ಕೂಡ ನಮ್ಮ ಕ್ಷೇತ್ರಕ್ಕೆ ನಮ್ಮ ದುಡ್ಡಗಳು ಸೇರ್ಕಿತ್ತು. ಅವಾಗ ನಮಗಂತೂ ಇನ್ನೂ ತುಂಬಾ ಖುಷಿ ಆಯ್ತು. ಬಟ್ ಆದ್ರೂ ನಾನು ಏನಾದ್ರು ಮಾಡಿ ಇನ್ನೊಂದ್ಸರಿ ಚುನಾವಣೆ ಗೆಲ್ಲಬೇಕು, ಜಿಲ್ಲಾ ಬಂದು ನಿಲ್ಬೇಕು ಅನ್ನೋ ಇದು ಗುರಿ ಇತ್ತು. ಆ ಸಂದರ್ಭ ನಾನು ಸೋತಾಗ ಯಾವ ಊರು ನಮಗೆ ಹಿನ್ನಡೆ ಆಯ್ತು ಅದನ್ನ ಸರಿ ಮಾಡ್ಕೊಳ್ತಾ ಹೋದೆ ನಾನು. ಅದು ನಮಗೂ ಒಳ್ಳೇದಾಯ್ತು, ರೇವಣ್ಣವ್ರಿಗೂ ಒಳ್ಳೇದಾಯ್ತು. ಮುಂದಿನ ದಿನಗಳಲ್ಲಿ ಅದು ಆ ಥರ ನಮ್ಮ ಈ ಜನಗಳ ಬಾಂಧವ್ಯ ತುಂಬಾ ಹತ್ತಿರದಿಂದ ಬೆಳೆಸ್ಕೊಂಡು ಇವತ್ತು ಕೂಡ ನಾವು ಯಾರು ನಾವು ಅಷ್ಟೇ ನಮ್ಮಿಂದ ಚಿಕ್ಕವರಾದ್ರೂ ಕೂಡ ನಾವು ಅವ್ರನ್ನ ಬಹುಮತದಿಂದ ಗೌರವಿಸ್ತೀವಿ. ಅವರು ಕೂಡ ನಮ್ಮ ಇವತ್ತು ದುದ್ದ ಹೆಡ್ ಕ್ವಾರ್ಟರ್ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಕೇಸ್ ಅಂತ ಗೊತ್ತಿಲ್ಲ, ಸುಮ್ಮನೆ ನಾನು ದಿನಕ್ಕೆ ವಾರಕ್ಕೆ ಕನಿಷ್ಠ ಒಂದು 5-10 ಕೇಸ್ಗಳನ್ನ ಅಲ್ಲೇ ಕೂತ್ಕೊಂಡು ಇತ್ಯರ್ಥ ಮಾಡಿ ಬಗೆಹರಿಸಿ ಕಳಿಸ್ಕೊಡ್ತೇನೆ. ಅದು ಯಾರಿಗೂ ತೊಂದರೆ ಆಗದಂಗೆ, ಯಾರಿಗೂ ಅನ್ಯಾಯ ಆಗದಂಗೆ ಮಾಡಿ ಅಲ್ಲಿ ಇವತ್ತು ಕೂಡ ನಾನು ಅಂತಾರೆ ದುಡ್ಡು ಸ್ಟೇಷನ್ಲಿ ನೀನಪ್ಪ ಸ್ಟೇಷನ್ ನೀನು ಕೇಸ್ ಬರಕ ಬಿಡಕ್ಲಿ ನೀನು ಎಲ್ಲ ಅಲ್ಲೇ ಮುಗಿಸಿ ಆಗ್ತದೆ ಅಂತ ಹೇಳ್ತಾರೆ. ಅದೊಂದು ಇವತ್ತಿನವರು ಅದೊಂದು ಲಕ್ಷ್ಮಣ ಗೌಡ್ರು ನಮ್ಮಲ್ಲಿ ದುಡ್ಡಲ್ಲಿ ಗೌಡ್ರು ಅಂತ ನನ್ನ ದುಡ್ಡದಲ್ಲಿ ಗೌಡ್ರು ಯಾರು ಕೇಳಿದ್ರು, ಸಣ್ಣರು ಕೇಳಿದ್ರು ದೊಡ್ಡರು ಕೇಳಿದ್ರು ನಾನು ಗೌಡ್ರ ಅಂತ ಸಂಭಾಳಿಸ್ತೇನೆ. ಗೌಡ್ರ ತಕ್ಕವನ್ನೆಲ್ಲ ಏನೋ ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡ್ರೆ ಅದನ್ನ ಇವತ್ತು ಕಾಪಾಡಿಕೊಂಡಿದ್ದೀನಿ. ಸರ್, ಈಗ ಅದೇ ರೀತಿ ಈಗ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಬಂದ್ರೆ ಪ್ರತಿಯೊಂದು ನಿಮ್ಮ ವತಿಯಿಂದಲೆಲ್ಲ ನಿಮ್ಮ ಮೇಲಧಿಕಾರಿಗಳ ಮಟ್ಟದಿಂದ ಆಗುವಂಥದ್ದು ಸಹ ಹಲವಾರು ಇರುತ್ತದೆ. ಹಾಗಾಗಿ ನಿಮ್ಮ ಈ ಒಂದು ಅವಧಿಯಲ್ಲಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ್ದಾದ್ರು ಈಗ ಒಂದು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಕನಸೇನಾದ್ರೂ ಕಂಡಿರೋದುಂಟಾ ಸರ್? ಈಗ ಸರ್, ನಾನು ಇಷ್ಟು ವರ್ಷ ರಾಜಕಾರಣದಲ್ಲಿ ಅಧಿಕಾರಿಗಳನ್ನ ಯಾವತ್ತೂ ವಿರೋಧ ಕಟ್ಕೊಂಡಿಲ್ಲ. ಅಧಿಕಾರಿಗಳನ್ನ ಯಾವುದೋ ಈಗ ನಮ್ಮಲ್ಲಿ ಈ ನನ್ನ ದುಡ್ಡ ಆವಾಗ ಗಣಸಿ ಕ್ಷೇತ್ರ ಇತ್ತು, ಹಳೆ ಗಣಸಿ ಕ್ಷೇತ್ರ. ಅವಾಗ 4 ಸಾರಿ ಬಿ ಶಿವರಾಮರ ಮೇಲೆ ಆಯ್ತು. ನಾನು ಆ ದುಡ್ಡಲ್ಲಿ ನಾನು ಒಬ್ಬನೇ ಏಕಾಂಗಿ JDS ಪರವಾಗಿ. ಅವತ್ತು ರೇವಣ್ಣವರು ಕೂಡ ಹೊಳೇಶ್ವರ ಕ್ಷೇತ್ರಕ್ಕೆ ಸೀಮಿತ ಇದ್ರು, ಗಣಸಿ ಕ್ಷೇತ್ರ ಉಳಿದ ಸರ್ ಈನಂಜೇಗೌಡರು ಕೂಡ ಪಾರ್ಟಿ ಬಿಟ್ಟವರು. ಈ ಕಾರ್ಯಕರ್ತರನ್ನ ಕೈ ಬಿಟ್ಟೋದ್ರೆ ಅವ್ರ ಕಷ್ಟ ಆಗತ್ತೆ ಅನ್ನೋದು ಇಟ್ಕೊಂಡು 20 ವರ್ಷಗಳ ಕಾಲ ನನ್ನ ಅಲ್ಪ ಸಂಪಾದನೆ ಜನಗಳಿಗೆ ಆಸ್ಪತ್ರೆ ಕಷ್ಟ ಸುಖ ಅಂತ ಕೊಡ್ಕೊಂಡು ಈ ತರ ಮಾಡ್ಕೊಂಡು ಬಂದೆ. ಅವತ್ತಿನ ಸಂದರ್ಭದಲ್ಲಿ ದುಡ್ಡ ಪೊಲೀಸ್ ಠಾಣೆ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ನಮ್ಮ ಒಳ್ಳೆತನಕ್ಕೆ ನಾನು ಅವ್ರ ಹತ್ರ ತುಂಬಾ ನಾನು ಸೌಜನ್ಯವಾಗಿ ನಡ್ಕೊಳ್ಳೋದಕ್ಕೆ, ನಾನು ಅವ್ರ ಹತ್ರ ಗೌರವಿಸೋದಕ್ಕೆ, ನಾವು ಯಾವುದೇ ಅಧಿಕಾರನ ಏನೇ ಇರ್ಬೋದು, ಬಟ್ ನಾವು ಹೇಳಿದ್ದನ್ನ ಯಾವುದು ಪ್ರಾಮಾಣಿಕ ಅವರು ಕೂಡ ಮಾಡಿದ್ದಾರೆ. ನಾವು ಯಾವತ್ತು ಅಧಿಕಾರಿಗಳ ಹತ್ರ ಯಾವತ್ತೂ ನಾವು ಕೆಟ್ಟದ್ದು ನಡ್ಕೊಂಡಿಲ್ಲ. ನಾನು ಅವತ್ತು ಕೂಡ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡೆ. ಇವತ್ತು ಅಧಿಕಾರ ಇದೆ ಅಂತ ಇವತ್ತು ಕೂಡ ಅದೇ ರಿಕ್ವೆಸ್ಟ್ ಅಲ್ಲಿ ನಾನು ಕೆಲಸ ಮಾಡ್ಕೊಳ್ಳೋದು. ಅದನ್ನ ನಮ್ಮ ನಡವಳಿಕೆನ ಅವ್ರು ಒಪ್ಕೊಂಡೇ ಕೆಲಸ ಮಾಡ್ಕೊಡ್ತಾರೆ. ಸರ್, ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಿರ, ಈಗ ಇಷ್ಟೊಂದು ಅನುಭವಗಳ ವ್ಯಕ್ತಿಯಾಗಿ ಇದ್ಕೊಂಡಿಗೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ್ರಿ. ಈಗಾಗಲೇ ಈಗ ನೀವು ಮೊದಲೇ ನಮ್ಮ ಹತ್ರ ಹೇಳಿದಾಗೆ ನಿಮ್ಮ ಗುರುಗಳಾದಂತ ರೇವಣ್ಣ ಸರ್ ಆಗಿರಬಹುದು ಅಥವಾ ನಿಮ್ಮ ಹಿರಿಯ ಗುರುಗಳಾಗಿರ್ಬೋದು, ಅವ್ರಿಗೆಲ್ಲರಿಗೂ ಏನೋ ಒಂದು ಸಿಹಿ ಮಾತುಗಳನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನಿಲ್ಲ ಸರ್, ಈಗ ನಮಗೆ ರೇವಣ್ಣವರು ಈ ಕ್ಷೇತ್ರದ ನನ್ನ ಹೊಳೇಶ್ವರ ವಿಧಾನ ಕ್ಷೇತ್ರದ ಅನಭಿಷಕ್ತ ದೊರೆ. ಅವರ ಶ್ರೇಯಸ್ಸೇ ನನ್ನ ಉದ್ದೇಶ ಬಿಟ್ರೆ ನಾವೇನೇನು ಅವ್ರ ಆರೋಗ್ಯ, ಅವ್ರ ರಾಜಕೀಯ ಜೀವ ಚೆನ್ನಾಗಿದ್ರೆ ನಮ್ಮನ್ನೇನ್ ಬೇಕಾದ್ರೂ ಮಾಡ್ತಾರೆ. ಅದು ಬಿಟ್ರೆ ನಾವೇನಿಲ್ಲ, ನಾವು ಸದಾ ದೇವೇಗೌಡರನ್ನ ರೇವಣ್ಣವ್ರನ್ನ ಅವರ ಕುಟುಂಬವರ್ಗನ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ ಅಂತ ಆಸೆ ಪಡ್ತೀವಿ. ಅವ್ರು ಚೆನ್ನಾಗಿದ್ದೇನೆ, ಅವ್ರು ಚೆನ್ನಾಗಿದ್ರೆ ನಾವು ರಾಜಕೀಯವಾಗಿ ಏನಾದ್ರು ಬೆಳ್ಕೊಳಕ್ ಸಹಾಯ ಆಗುತ್ತೆ ಅಷ್ಟೇ. ಏನು ಇನ್ಯಾವ ಉದ್ದೇಶ? ನಾವು ಸದಾ ಅವ್ರ ಹೆಸರು ಹೇಳ್ಕೊಂಡು ನಾವು ಅವ್ರ ಹೆಸರು ಹೇಳೋದಕ್ಕೆ ಸಹ ಬೇರೆ ಕಡೆ ನಮ್ಗೆ ಗೌರವ ಕೊಡೋದಿನ. ನಾವಿವತ್ತು ರೇವಣ್ಣ ಯಾವುದೇ ಕಚೇರಿಗೆ ಹೋದ್ರು ನೋಡಪ್ಪ ಇವ್ರು ರೇವಣ್ಣರು ತುಂಬಾ ಪಾಪ್ತರು ಅನ್ನೋ ಭಾವನೆ ಇಟ್ಕೊಂಡು ನಮ್ಮ ಜೊತೆ ಸ್ಪಂದಿಸ್ತಾರೆ. ನಮ್ಗೆ ಅಷ್ಟೇ ಸಾಕು, ಅದರಲ್ಲೇ ತೃಪ್ತಿ ನಮ್ಗೆ. ಸರ್, ಅದೇ ರೀತಿ ಈಗ ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ ಈಗ ಒಂದು ಸಂಘ ಸಂಸ್ಥೆಗಳಲ್ಲಿ ಈಗ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಗುರುತಿಸ್ಕೊಂಡಿರುವಂತ ಸರ್? ಈಗ ಸರ್, ನಾವು ಈಗ ಹಾಸನ ಜಿಲ್ಲಾ
ಒಕ್ಕಲ ಸಂಘದ ಉಪಾಧ್ಯಕ್ಷ ಆಗಿದ್ದೀನಿ 15 ವರ್ಷದಿಂದ. ಬಟ್ ನಾವು ಅಲ್ಲಿ ಯಾವುದೇ ತರದ ರಾಜಕೀಯನ ಬೆರೆಸೋಕೆ ಹೋಗಲ್ಲ. ಒಕ್ಕಲ ಸಂಘದಲ್ಲಿ ಹಿರಿಯ ನಾಯಕರು, ಹಿರಿಯರಂತ ಹುದ್ದೆಗಳಿದ್ದಾರೆ. ಪಟೇಲ್ ಶಿವರಾಮ್ ಅವರು ಇದ್ದಾರೆ, ಎಚ್ ಎಸ್ ಪ್ರಕಾಶ್ ಇದ್ದಾರೆ, ಜವರೇಗೌಡ, ಎಲ್ಲಾ ಪಕ್ಷ ಇದ್ದಾರೆ. ಬಟ್ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ನಾವು ರಾಜಕೀಯನ ಮಾಡಕ್ ಹೋಗಲ್ಲ. ಅಲ್ಲಿ ಆ ಸಂಘದ ಸದಸ್ಯರಾಗಿ ಕೆಲಸ ಮಾಡ್ತೀವಿ. ಈ ಸಂಘ ಇವತ್ತು ಒಕ್ಕಲ ಸಂಘದ ಮುದ್ದೇಗೌಡರ ನೇತೃತ್ವದಲ್ಲಿ ಸಾಕಷ್ಟು ಈ ಬಿಲ್ಡಿಂಗ್ಗಳನ್ನು ಕಟ್ಟಿ ಈ ಮಕ್ಕಳದ್ದು 1,000 ಮಕ್ಕಳಿಗೆ ಈ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮುದ್ದೇಗೌಡರು ಮತ್ತು ಪಟೇಲ್ ಶಿವರಾಮ್ ಅವರೆಲ್ಲ. ಬಟ್ ನಾವು ಅಲ್ಲಿ ಹೋದಾಗ ಸಂಘದ ಈ ನಡವಳಿಕೆ ಏನಿದೆ ಅದ್ರ ನಡ್ಕೊಂತೀವಿ. ಅಲ್ಲಿ ಎಲ್ಲಾ ಪಕ್ಷದವರು ಅವರೇ. ಬಟ್ ನಾವು ಅಲ್ಲಿ ಅವ್ರ ಜೊತೆ ನಮ್ಮ ಯಾವುದೇ ತರ ರಾಜಕೀಯದ ಒಡನಾಟಗಳನ್ನ ಇಟ್ಕೊಂಡಿಲ್ಲ. ನಾವು ಅಲ್ಲೇನಂತಂದ್ರೆ ನಾವು ಆ ಸಂಘದ ಚಟುವಟಿಕೆಗಳಿಗೆ ಮಾತ್ರ ಭಾಗವಹಿಸ್ತೀವಿ. ಹೊರಗಡೆ ಎಲ್ಲೂ ಕೂಡ ಸಂಘದ ಹೆಸರು ಹೇಳ್ಕೊಂಡು ನಾನು ಒಕ್ಕಲ ಸಂಘದ ಉಪಾಧ್ಯಕ್ಷ ಆಗಿದ್ದೀನಿ ಅಂತ ಬಿಟ್ಟು ಸಂಘದ ಹೆಸರು ಹೇಳ್ಕೊಂಡು ಯಾವುದೇ ತರದ ಈ ಇಮೇಜ್ ತಗೊಳ್ಳೋದಲ್ಲಿ ಅವೆಲ್ಲ ಮಾಡೋ ಅಂತ ಉದ್ದೇಶ ಇಟ್ಕೊಂಡಿಲ್ಲ. ನಾವೇನಿದ್ದು ನಮ್ಮ ಉದ್ದೇಶ ರೇವಣ್ಣವರ ಶ್ರೇಯಸ್ಸು, ದೇವೇಗೌಡರ ಆಶೀರ್ವಾದ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆ ದೇವರು ಅವ್ರನ್ನ ಚೆನ್ನಾಗಿರ್ಲಿಲ್ಲ ಅಂತ ಆಸೆ. ಸರ್, ಅದೇ ರೀತಿ ಖಂಡಿತವಾಗ್ಲೂ ಇವತ್ತು ನೀವು ಈ ಒಂದು ಸ್ಥಾನಕ್ಕೆ ಬರಲು ಮೂಲ ಕಾರಣ ಅಂತ ಹೇಳಿದ್ರೆ ನೀವು ಮಾಡಿದ ಒಂದು ಸೇವೆಯನ್ನು ಆ ಜನತೆ ಮೆಚ್ಚಿ ಈಗ ನಿಮ್ಮನ್ನು ಈ ಒಂದು ಸ್ಥಾನಕ್ಕೆ ತಂದಿದ್ದಾರೆ. ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ವಿಜೇತರನ್ನಾಗೊಳಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನಕ್ಕೆ ಸರ್, ನಾವು ಜನಗಳ ಸೇವೆ ಮಾಡಕ್ಕಿದೀವಿ. ನಮ್ಮ ಕೈಲಿ ಎಲ್ಲಿವರೆಗೂ ಒಳ್ಳೇದಾಗಿ ಮಾಡೋ ಕೆಲಸ ಇತ್ತು ಅಲ್ಲಿವರೆಗೂ ಕೆಲಸ. ನನ್ನ ಒಂದೇ ಒಂದು ಸೂತ್ರ, ಕೆಟ್ಟದ್ ಮಾಡಕ್ಕಾಗದೇ ಇರ್ಬೋದು, ಅಲ್ಲ ಒಳ್ಳೇದ್ ಮಾಡಕ್ಕಾಗದೇ ಇರ್ಬೋದು, ಕೆಟ್ಟದ್ ಮಾಡಬಾರ್ದು. ಒಂದೇ ಸೂತ್ರ. ಒಳ್ಳೇದ್ ನನ್ನ ಕೈಲಿ ಮಾಡಕ್ಕಾಗದೇ ಇರ್ಬೋದು. ಯಾರಿಗೂ ದ್ವೇಷದ ರಾಜಕಾರಣ ಮಾಡೋದಲ್ಲಿ ಇನ್ನೊಬ್ರು ಕೆಟ್ಟದ್ ಮಾಡೋದಾಗ್ಲಿ ಮಾಡಬಾರ್ದು. ಅದೇ ಒಂದೇ ಸೂತ್ರ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಯಾವ ರೀತಿ ಈಗ ಅವರು ಈ ಒಂದು ರಾಜಕೀಯ ಜೀವನಕ್ಕೆ ಈಗ ಒಂದು ಪ್ರವೇಶ ನೀಡಿ ಸಂಪೂರ್ಣವಾಗಿ ನಿಮಗೆ ದೊರಕಬೇಕಾದಂತ ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದು ಆದ್ಯತೆಯನ್ನ ನೀಡಿ ಒಂದು ಅನುಕೂಲತೆಗಳೆಲ್ಲ ಮಾಡ್ಕೊಡ್ಬೇಕು ಅನ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ್ದಾರೆ ಅಂತ. ಅವರು ಮೊದಲನೇದಾಗಿ ಒಂದು ಕುಡಿಯೋ ನೀರಿನ ಬಗ್ಗೆ ತುಂಬಾನೇ ಒಂದು ಹೆಚ್ಚಿನ ಆದ್ಯತೆಯನ್ನ ನೀಡಿ ಒಂದು ಅನುಕೂಲತೆಗಳನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇದೇ ರೀತಿ ಎಲ್ಲಿದೆ ಯಾವುದೇ ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ಸಿಗುವಂತೆ ಮಾಡ್ತಾ ಇದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು. ನಮಸ್ಕಾರ.